ಕಾರ್ಮಿಕರಿಗೆ ಸಂಬಳ ಹೆಚ್ಚಳವನ್ನು ಮಾಡಬೇಕು ಅಂತೇಳಿ ಈ ರಾಜ್ಯದ ಜನತೆಯ ಮುಂದೆ ಉತ್ತರ ಕೊಟ್ಟಂಥ ಸಾರಿಗೆ ಮಂತ್ರಿಗಳು ಇಲ್ಲಿವರೆಗೂ ಸಹ ಸಾರಿಗೆ ನೌಕರರಿಗೆ ಸಂಬಳ ಹೆಚ್ಚಳ ಮಾಡ್ತಕ್ಕಂಥ ಕೆಲಸದಲ್ಲಿ ಮೀನಾಮೈಷ ಎಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾರಿಗೆ ನೌಕರರ ಸಂಕಷ್ಟದ ಬಗ್ಗೆ ಮಾತಾಡ್ರಿ ಅಂತಂತಂದರೆ ನಿಮ್ಮ ರಾಜಕಾರಣವನ್ನು ಮಾಡ್ಕೊಂಡು ಕೂತಿದ್ದೀರಿ ಹೊರತು ಸಾರಿಗೆ ನೌಕರರ ಸಂಕಷ್ಟವನ್ನು ಕೇಳೋದಕ್ಕೆ ನೀವು ಇಲ್ಲಿವರೆಗೂ ಸಹ ಯಾವುದೇ ಕಾರಣಕ್ಕೂ ಮನಸ್ಸು ಮಾಡಿಲ್ಲ. ನಮ್ಮಲ್ಲಿರ್ತಕ್ಕಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಕೆಲವು ಸಂಘಟನೆಗಳು ಯಾವುದೋ ಒಂದು ವಿಚಾರಗಳನ್ನ ಇಟ್ಕೊಂಡು ಕಾರ್ಮಿಕರನ್ನ ದಾರಿ ತಪ್ಪಿಸ್ತಕ್ಕಂಥದ್ದನ್ನು ತಾವು ಮಾಡಲ್ಲ, ಮಾಡೋರ್ನು ಬಿಡಲ್ಲ. ಈ ಸರ್ಕಾರದ ವಿರುದ್ಧ ನೀವೇನಾದ್ರೂ ಮಾರಾಟಗೊಂಡಿದ್ದೀರಾ? ಇಲ್ಲ ಈ ಸರ್ಕಾರದ ವಿರುದ್ಧ ಒಂದು ಒಡಂಬಡಿಕೆ ಏನಾದ್ರೂ ಮಾಡ್ಕೊಂಡಿದ್ದೀರಾ? ಯಾಕೆ ಎಲ್ಲಿವರೆಗೆ ನೀವು ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ? ಯಾಕೆ ನೀವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಕಳೆದುಕೊಂಡಿದ್ದೀರಾ? ನಿಮ್ಮ ಬವಣೆಗೋಸ್ಕರ, ನಿಮ್ಮ ದಿನನಿತ್ಯದ ತೀಟೆ ತೆವಲುಗಳಿಗೋಸ್ಕರ ಸಂಘಟನೆಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಹೋಗಬೇಡಿ. ಕಾರ್ಮಿಕರ ಹೆಸರು ಹೇಳ್ಕೊಂಡು ಜೀವನ ಕಟ್ಟೋದಕ್ಕೆ ಹೋಗಬೇಡಿ. BMTC ಒಳಗಡೆ ನಡೀತಾ ಇರ್ತಕ್ಕಂಥ ಕರ್ಮಕಾಂಡಗಳು, ಅಧಿಕಾರಿಗಳ ಕರ್ಮಕಾಂಡಗಳೇನಿದೆ ಎಪಿಸೋಡ್ ಲೆಕ್ಕಲ್ಲಿ ತಂದು ನಿಮ್ಮನ್ನು ಬಿಡ್ತೀನಿ, ಬೀದಿಗೆ ತಂದುಬಿಡ್ತೀನಿ. ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಾರಿಗೆ ಟಿವಿಯನ್ನು ಸಬ್ಸ್ಕ್ರೈಬ್ ಆಗಿ ಸಾರಿಗೆ ಟಿವಿಯನ್ನು ಬೆಳೆಸಿ, ಸಾರಿಗೆ ಟಿವಿ ಬಂದ ಮೇಲೆ ನೌಕರರಿಗೆ ಒಂದು ನೈಜ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನವನ್ನು ನಮ್ಮ ಧನಂಜಯ ಅವರು ಮಾಡ್ತಾ ಇದ್ದಾರೆ. ಸಾರಿಗೆ ಟಿವಿ ನೌಕರರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನ, ಹಲವಾರು ವಿಚಾರಗಳನ್ನ ಅವರು ನೌಕರಿಗೆ ತಿಳಿಸುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಅವರಿಗೆ ಬೆಂಬಲವನ್ನು ನೀಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಮಸ್ತ 4 ನಿಗಮದ ನೌಕರರಲ್ಲಿ ವಿನಂತಿ, ಸಾರಿಗೆ ಟಿವಿಯನ್ನು ಅತಿ ಹೆಚ್ಚು ಚಂದಾದಾರವಾಗಿ ಮತ್ತು ಆರ್ಥಿಕವಾಗಿ ಸಾರಿಗೆ ಟಿವಿ ಬೆಳೆಯಬೇಕಾಗಿರೋದ್ರಿಂದ ದಯಮಾಡಿ ಆರ್ಥಿಕವಾಗಿ ತಾವೆಲ್ಲರೂ ಸಹ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ಈ ಚಾನಲ್ನಲ್ಲಿ ಸ್ಕ್ಯಾನರ್ ಹಾಕಿರ್ತಾರೆ ಮತ್ತು ಫೋನ್ ನಂಬರ್ ಹಾಕಿರ್ತಾರೆ. ದಯಮಾಡಿ ಈ ಚಾನಲ್ಲು ಸಾರಿಗೆ ನೌಕರರ ಏಳಿಗೆಗೋಸ್ಕರ, ಸದಾಕಾಲ ಸಾರಿಗೆ ನೌಕರರ ಅನ್ಯಾಯಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಮತ್ತು ದಮನಕಾರಿಯಾಗಿರ್ತಕ್ಕಂಥ ಏನು ನಮ್ಮ ಸಾರಿಗೆ ನೌಕರಿಗೆ ಆಗ್ತಾ ಇರ್ತಕ್ಕಂಥ ಕಿರುಕುಳವನ್ನು ತಪ್ಪಿಸೋದಕ್ಕೋಸ್ಕರ ಆಗಿರ್ತಕ್ಕಂಥ ಚಾನಲ್ಲು. ದಯಮಾಡಿ ಸಬ್ಸ್ಕ್ರೈಬರ್ ಆಗಿ, ಚಂದಾದಾರರಾಗಿ, ಆರ್ಥಿಕವಾಗಿ ಸಹಾಯ ಮಾಡಿ ಈ ಚಾನಲನ್ನು ಉಳಿಸಿ ಬೆಳೆಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ನಮಸ್ತೆ ಸಮಸ್ತ ಸಾರಿಗೆ ಟಿವಿ ವೀಕ್ಷಕರಿಗೂ ಮತ್ತು ಸಮಸ್ತ ಸಾರಿಗೆ ನೌಕರರೆಲ್ಲರಿಗೂ ನಮಸ್ಕಾರಗಳು. ಜನವರಿ 26 ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಈ ದೇಶಕ್ಕೆ ಸ್ವತಂತ್ರ ಮತ್ತು ಗಣರಾಜ್ಯೋತ್ಸವ ಎಲ್ಲವೂ ಸಹ ಬಂದಿದೆ. ಆದರೆ ಸಾರಿಗೆ ನೌಕರರಿಗೆ ಮಾತ್ರ ಗಣರಾಜ್ಯೋತ್ಸವನೂ ಇಲ್ಲ, ಸ್ವತಂತ್ರ ದಿನಾಚರಣೆಯೂ ಇಲ್ಲ, ಯಾವುದೂ ಇಲ್ಲ, ಸಂಕ್ರಾಂತಿನೂ ಇಲ್ಲ. ಈ ಥರದ ಸನ್ನಿವೇಶಗಳನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥ ಸರ್ಕಾರ ಮತ್ತು ಆಡಳಿತ ಮಂಡಳಿಗೆ ನಾವು ನೇರವಾಗಿ ಎಚ್ಚರಿಕೆ ಕೊಡೋದಕ್ಕೆ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇದೇ ತಿಂಗಳು 29ನೇ ತಾರೀಕಂದು ಫ್ರೀಡಮ್ ಪಾರ್ಕ್ನಲ್ಲಿ ನಾಡಿನ ಸಮಸ್ತ 4 ನಿಗಮದ ಎಲ್ಲ ನೌಕರರು ಸೇರಿ ಸರ್ಕಾರದ ವಿರುದ್ಧ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ತಮ್ಮೆಲ್ಲರಿಗೂ ಸಹ ಜಂಟಿ ಸಮಿತಿ ಕರೆ ಕೊಟ್ಟಿದೆ. ಹಾಗಾಗಿ ಏನು ಕೆಲಸದ ರಜದಲ್ಲಿರ್ತಕ್ಕಂಥವ್ರು ಮತ್ತು ವೀಕ್ಲಿ ಆ್ಯಪ್ ಇರ್ತಕ್ಕಂಥವ್ರು ಮತ್ತು ಆ ದಿನದ ಕರ್ತವ್ಯ ಮುಗಿಸಿ ಬರ್ತಕ್ಕಂಥವ್ರು, BMTCನಲ್ಲಿರ್ತಕ್ಕಂಥವ್ರು, ಈಶಾನ್ಯ ವಿಭಾಗ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, KSRTCನಲ್ಲಿರ್ಬೋದು, ಸಮಸ್ತ ಎಲ್ಲ ಸಾರಿಗೆ ನೌಕರರು 29ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಈ ಸರ್ಕಾರಕ್ಕೆ ಹಲವಾರು ರೀತಿಯ ವಿಚಾರವಾಗಿ ನಾವು ಸಾಕಷ್ಟು ಸಮಯವನ್ನು ಕೊಟ್ಟರೂ ಸಹ ಆ ಸಮಯವನ್ನು ದುರುಪಯೋಗ ಪಡಿಸ್ಕೊಂಡು ಸಾರಿಗೆ ನೌಕರರಿಗೆ ಕಿಂಚಿತ್ತೂ ಸಹ ಹಣವನ್ನು ಕೊಡದಲೇ ಇಲ್ಲಿವರೆಗೂ ಸಹ ಕಾಲ ಹರಣದ ಮೀಟಿಂಗ್ಗಳನ್ನ ಮಾಡಿಕೊಂಡು ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಹೊರತು ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರಿಗೆ ಸಂಬಳದ ವಿಚಾರದಲ್ಲಿ, ನ್ಯಾಯವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವುದೇ ಥರದಂಥ ಕಾರ್ಯಕ್ರಮಗಳನ್ನು ಸರ್ಕಾರ ಸಹ ಹಮ್ಮಿಕೊಳ್ಳಿಲ್ಲ. ದೇಶ ವಿದೇಶಗಳಲ್ಲಿ ಪ್ರಶಸ್ತಿಗಳು ಬರ್ತಕ್ಕಂಥದ್ದನ್ನು ಸೂಟು ಬೂಟು ಹಾಕೊಂಡೋಗಿ ಪ್ರಶಸ್ತಿಗಳನ್ನ ತೆಗೆದುಕೊಂಡು ಬಂದು ಇಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಏನೆಲ್ಲ ಕಷ್ಟಗಳನ್ನ ಕೊಡ್ಬೋದು, ಯಾವ ರೀತಿಯಲ್ಲಿ ಪೊಲೀಸ್ ಪ್ರಕರಣಗಳನ್ನ ಹಾಕ್ಬೋದು, ಯಾವ ರೀತಿಗಳಲ್ಲಿ ಹತ್ತಿಕ್ಬೋದು, ಈ ಥರದ ಕೆಲಸಗಳಿಗೆ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ಗಳು ಮುಂದುವರೆದಿದೆ ಹೊರತು ಕಾರ್ಮಿಕರು ಕಷ್ಟ ಇದೆ ಸ್ವಾಮಿ, ಇವತ್ತು ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆ ಸಂಬಳವನ್ನು ಕೊಡಿ ಅಂತ ಹೇಳಿದ್ರೆ ಇಂದಿನ ಸರ್ಕಾರದ ಮೇಲೆ ಗೂಬೆ ಕುರಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಆ ಸರ್ಕಾರ ಸರಿ ಇಲ್ಲ ಅಂತೇಳಿನೇ ಜನ ತಿರಸ್ಕಾರ ಮಾಡಿ ನಿಮ್ಮನ್ನು ತಗೊಬಂದಿದ್ದಾರೆ ರೀ. ನಿಮ್ಮನ್ನು ತಗೊಬಂದು 2.5 ವರ್ಷಗಳು ಕಳೆದಿದೆ. ಸಾರಿಗೆ ನೌಕರರ ಸಂಕಷ್ಟದ ಬಗ್ಗೆ ಮಾತಾಡ್ರಿ ಅಂತಂತಂದರೆ ನಿಮ್ಮ ರಾಜಕಾರಣವನ್ನು ಮಾಡ್ಕೊಂಡು ಕೂತಿದ್ದೀರಿ ಹೊರತು ಸಾರಿಗೆ ನೌಕರರ ಸಂಕಷ್ಟವನ್ನು ಕೇಳೋದಕ್ಕೆ ನೀವು ಇಲ್ಲಿವರೆಗೂ ಸಹ ಯಾವುದೇ ಕಾರಣಕ್ಕೂ ಮನಸ್ಸು ಮಾಡಿಲ್ಲ. ಹಾಗಾಗಿ ನಾನು ಸಾರಿಗೆ ನೌಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. 24-25 ಸಾಲಿನಲ್ಲೇ 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ಕೊಂಡಂಥ ಸರ್ಕಾರ ಕಾರ್ಮಿಕರಿಗೆ ಸಂಬಳ ಹೆಚ್ಚಳವನ್ನು ಮಾಡಬೇಕು ಅಂತೇಳಿ ಈ ರಾಜ್ಯದ ಜನತೆಯ ಮುಂದೆ ಉತ್ತರ ಕೊಟ್ಟಂಥ ಸಾರಿಗೆ ಮಂತ್ರಿಗಳು ಇಲ್ಲಿವರೆಗೂ ಸಹ ಸಾರಿಗೆ ನೌಕರರಿಗೆ ಸಂಬಳ ಹೆಚ್ಚಳ ಮಾಡ್ತಕ್ಕಂಥ ಕೆಲಸದಲ್ಲಿ ಮೀನಾಮೈಷ ಎಣಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತು ಸಂಬಳವನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಔದಾರ್ಯತೆಯನ್ನು ಪ್ರದರ್ಶನ ಮಾಡ್ತಾಯಿಲ್ಲ. ಯಾಕೆ? ಸಾರಿಗೆ ನೌಕರರು ಬೀದಿಗೆ ಬಿದ್ದು ಸಾಯಲಿ, ಇವ್ರ ಕಡೆಯಿಂದ ನಮಗೇನು ಉಪಯೋಗ ಇಲ್ಲ ಅಂತಕ್ಕಂಥ ಒಂದು ದುಂಡಾನ ವರ್ತನೆಯಲ್ಲಿ ಇವ್ರ ಕಡೆಯಿಂದ ಯಾವುದೇ ಥರದಂಥ ನಮಗೆ
ಇದು ಕಮಿಷನ್ಗಳು ಬರಲ್ಲ, ಏನು ಬರಲ್ಲ, ಇವರಿಗೆ ಸಾವಿರಾರು ಕೋಟಿ ಕೊಟ್ಟರು ಸರ್ಕಾರದಿಂದ ಏನು ಉಪಯೋಗ ಇದೆ ಅಂತಕ್ಕಂಥ ಒಂದು ಉಡಾಪೆಗಳಿಂದ ಸರ್ಕಾರಗಳು ನಮ್ಮನ್ನು ನಿರ್ಲಕ್ಷ್ಯ ಮನೋಭಾವನದಿಂದ ನೋಡಿಕೊಂಡು ಕಳೆದ 2.5 ವರ್ಷಗಳು ಕಳೆದಿದೆ. ಇನ್ನು ಯಾವ ರೀತಿಯಲ್ಲಿ ಹೋರಾಟಗಳನ್ನ ಮಾಡಬೇಕಾಗಿದೆ, ಸರ್ಕಾರವನ್ನು ಕಣ್ತರಿಸಬೇಕಾಗಿದೆ ಅಂತಕ್ಕಂಥದ್ದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಾನು 4 ನಿಗಮದ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಈ ರಾಜ್ಯ ಸರ್ಕಾರ ನಮ್ಮನ್ನು ಮುಷ್ಕರ ಮಾಡಲೇಬೇಕು ಅಂತಕ್ಕಂಥ ದಾರಿನಲ್ಲಿ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ನಿಂತಿರ್ತಕ್ಕಂಥ ಸಮಯದಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ. ಯಾತಕ್ಕಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ ಅಂತಂದರೆ, ಒಂದು ಕಡೆ ಪ್ರಣಾಳಿಕೆ ವಿಚಾರವನ್ನು ಇಟ್ಕೊಂಡು ಮೀಟಿಂಗ್ಗಳನ್ನ ಮಾಡಿಕೊಂಡು ಕಾಲಹರಣವನ್ನು ಮಾಡಿಕೊಂಡು ಯಾವ ರಾಜ್ಯ ಸರ್ಕಾರ ಪ್ರಣಾಳಿಕೆಯಲ್ಲಿ ತಂದಿದೆಯೋ ಅದನ್ನು ಜಾರಿ ಮಾಡಬೇಕಾಗಿತ್ತು, ಅದನ್ನು ಮರೆತು ಕೊಡ್ತಕ್ಕಂಥ ಸಂಬಳವನ್ನು ಸಹ ಇದ್ರ ಜೊತೆಯಲ್ಲಿ ಇಟ್ಕೊಂಡು ಕಾಲಹರಣದ ಮಾತುಗಳನ್ನ ಆಡ್ಕೊಂಡು ಕಾರ್ಮಿಕರಿಗೆ ಯಾಮಾರಿಸ್ಕೊಂಡು ಕೈಗೆ ಕಲ್ಟಾ ಚಿಪ್ಪನ್ನು ಕೊಟ್ಕೊಂಡು ವೆಂಕಟರಮಣ ಸ್ವಾಮಿ ನಾಮನ ಎಲ್ಲ ನೌಕರರನ್ನ ಹಣೆ ಮೇಲೆ ಹಾಕ್ಕೊಂಡು ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಡದ್ದು ಕೊಡ್ತೀವಿ ಅಂತಕ್ಕಂಥ ವಿಚಾರಗಳನ್ನ ಇಟ್ಕೊಂಡು ಯಾಮಾರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲರೂ ಸಹ ಬೀದಿಗಿಳಿತಕ್ಕಂಥ ಕೆಲಸವನ್ನು ಮಾಡೋದಕ್ಕಾಗಿ 29/1/2026 ಫ್ರೀಡಮ್ ಪಾರ್ಕ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಸೇರಬೇಕು. ಅವತ್ತೇ ನಾವೆಲ್ಲರೂ ಸಹ ತೀರ್ಮಾನ ಮಾಡಬೇಕಾಗಿದೆ, ಬೆಳಿಗ್ಗೆ ಡ್ಯೂಟಿ ಮಾಡಬೇಕಾ ಇಲ್ಲ ನಾವೆಲ್ಲರೂ ಮನೆಯಲ್ಲಿ ಸಾಮೂಹಿಕ ರಜೆ ಕೊಟ್ಟು ಇರಬೇಕಾ ಅಂತಕ್ಕಂಥದ್ದನ್ನು ಅವತ್ತಿನ ದಿನವೇ ಸಹ ನಾವು ತೀರ್ಮಾನ ತೆಗೆದುಕೊಳ್ಬೇಕಾದಂಥ ಸಂದರ್ಭವನ್ನು ಈ ಸರ್ಕಾರ ಇವತ್ತಿನ ಮಟ್ಟಿಗೆ ಮಾಡ್ತಾ ಬಂದಿದೆ. ನಾವು ಇಲ್ಲಿಯವರೆಗೂ ಸಹ ಸಮಯವನ್ನು ಕೊಡ್ತಾ ಈ ಸರ್ಕಾರ ಇವತ್ತು ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುತ್ತೆ, ನಾಳೆನಾದರೂ ವಹಿಸುತ್ತೆ, ನಾಡ್ದಾದರೂ ವಹಿಸುತ್ತಪ್ಪ, ಮುಂದಿನ ಮೀಟಿಂಗ್ನಲ್ಲರೂ ಕರೆದು ನಮ್ಮ ಬಗ್ಗೆ ಒಂದು ಮೃದು ಧೋರಣೆಯನ್ನು ತಳೆದು ಸರ್ಕಾರ ಉತ್ತಮವಾದಂಥ ಸಂಬಳವನ್ನು ಕೊಡೋದ್ರ ಬಗ್ಗೆ ಆಲೋಚನೆ ಮಾಡುತ್ತೆ ಅಂತಕ್ಕಂಥ ದಾರಿಯನ್ನು ನಾವೆಲ್ಲರೂ ಸಹ ಅದು ಸಾಕಾಗಿ ಹೋಗಿದ್ದೀವಿ. ಆದರೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು, ಕೆಲವು ಸಂಘಟನೆಗಳು ಯಾವುದೋ ಒಂದು ವಿಚಾರಗಳನ್ನ ಇಟ್ಕೊಂಡು ಕಾರ್ಮಿಕರನ್ನ ದಾರಿ ತಪ್ಪಿಸ್ತಕ್ಕಂಥದ್ದನ್ನು ತಾವು ಮಾಡಲ್ಲ, ಮಾಡೋರನ್ನು ಬಿಡಲ್ಲ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕಾರ್ಮಿಕರಿಗೆ ಬರಬೇಕಾದಂಥ ಸೌಲಭ್ಯವನ್ನು ಕೊಡಿಸೋದ್ರಲ್ಲಿ ತಾವು ಸಹ ಮುಂದೆ ಬರೋದಿಲ್ಲ, ಕೊಡುವಂಥವ್ರನ್ನ ಕಾಲಿಡಿದು ಎಳಿತಕ್ಕಂಥ ಕೆಲಸವನ್ನು ಮಾಡಿಕೊಂಡು ದಿನನಿತ್ಯ ತಲ್ಲೀನರಾಗಿದ್ದಾರೆ. ಅಂಥವ್ರಿಗೂ ನಾನು ಕಿವಿ ಮಾತು ಹೇಳ್ತೀನಿ, ಈ ಸರ್ಕಾರದ ವಿರುದ್ಧ ನೀವೇನಾದ್ರೂ ಮಾರಾಟಗೊಂಡಿದ್ದೀರಾ, ಇಲ್ಲ ಈ ಸರ್ಕಾರದ ವಿರುದ್ಧ ಒಂದು ಒಡಂಬಡಿಕೆ ಏನಾದ್ರೂ ಮಾಡ್ಕೊಂಡಿದ್ದೀರಾ, ಯಾಕೆ ಎಲ್ಲಿವರೆಗೆ ನೀವು ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ, ಯಾಕೆ ನೀವು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಕಳೆದುಕೊಂಡಿದ್ದೀರಾ, ಯಾಕೆ ನೀವು ಸಾರಿಗೆ ನೌಕರರ ವಿಚಾರದಲ್ಲಿ ಇಷ್ಟೊಂದು ಮಲತಾಯಿ ಧೋರಣೆಯನ್ನು ತಳಿತಾ ಇದ್ದೀರಾ ಅಂತಕ್ಕಂಥದ್ದನ್ನು ನನ್ನ ನೇರವಾದಂಥ ಪ್ರಶ್ನೆ ಆಗಿದೆ. ಹಾಗಾಗಿ ಯಾರು ಸಾರಿಗೆ ನೌಕರರ ವಿಚಾರದಲ್ಲಿ ಬೇರೆ ರೀತಿಯಲ್ಲಿ ಸರ್ಕಾರಕ್ಕೆ ಸಪೋರ್ಟಾಗಿ ನಿಂತಿದ್ದೀರಾ ತಾವೆಲ್ಲರೂ ಸಹ ಬನ್ನಿ. ಯಾಕೆಂದರೆ ಇದು 1,15,000 ಕುಟುಂಬಗಳ ಭವಿಷ್ಯದ ಪ್ರಶ್ನೆ ಆಗಿದೆ. ಸರ್ಕಾರ ಪ್ರಣಾಳಿಕೆಯನ್ನು ಮರೆತು ಎಂದೋ ಸಹ ಅದನ್ನು ತೆಗೆದು ಜವಾಬ್ದಾರಿ ಇಟ್ಕೊಬಿಟ್ಟಿದೆ. ಎಲ್ಲವನ್ನು ಕೊಟ್ಟಾಗಿದೆಯಪ್ಪ, ಯಾವುದನ್ನು ಕೊಡಬೇಕಾಗಿಲ್ಲ ನಾವು ಅಂತಕ್ಕಂಥದ್ದನ್ನೆಲ್ಲ ಹೇಳಾಗಿದೆ. ಕೇವಲ ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಬವಣೆಗೋಸ್ಕರ, ನಿಮ್ಮ ದಿನನಿತ್ಯದ ತೀಟೆ ತೆವಲುಗಳಿಗೋಸ್ಕರ ಸಂಘಟನೆಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಹೋಗಬೇಡಿ, ಕಾರ್ಮಿಕರ ಹೆಸರು ಹೇಳ್ಕೊಂಡು ಜೀವನ ಕಟ್ಟೋದಕ್ಕೆ ಹೋಗಬೇಡಿ. ಹಾಗಾಗಿ ಇವತ್ತು ಏನು ಬರಬೇಕಾಗಿದೆ ಸಾರಿಗೆ ನೌಕರರಿಗೆ 1/1/2024 ವೇತನದ ಒಪ್ಪಂದದ ವಿಚಾರವಾಗಿ ದಯಮಾಡಿ ಎಲ್ಲರೂ ಸಹ ಜಂಟಿ ಸಮಿತಿ ಜೊತೆ ಕೈ ಜೋಡಿಸಿ ಸಾರಿಗೆ ನೌಕರರು ಏನು ಇವತ್ತು ಸಂಕಷ್ಟದ ದಿನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸ್ಕೂಲ್ಗಳೆಲ್ಲ ಮುಗಿತಾ ಬಂದಿದೆ, ಮತ್ತು ಇನ್ನೇನು ಸ್ಕೂಲ್ಗಳು ಓಪನ್ ಆಗ್ತಾ ಇದೆ, ಎಕ್ಸಾಮ್ಗಳಾಗಿದೆ, ಅಂತರ್ನಿಗಮ ಕಾರ್ಪೊರೇಷನ್ ವರ್ಗಾವಣೆಯಾಗಿ ಬೇರೆ ಕಡೆ ಹೋಗ್ತಕ್ಕಂಥವ್ರು ಇದ್ದಾರೆ. ಪಾಪ ಅವರೆಲ್ಲರಿಗೂ ಸಹ ಹಣದ ಅವಶ್ಯಕತೆ ಇದೆ. ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ 1,15,000 ಕುಟುಂಬಗಳು ಸಹ ಇವತ್ತು ನಾಳೆ ಸಂಬಳ ಜಾಸ್ತಿ ಆಗುತ್ತಪ್ಪ, ನಮ್ಮ ಬದುಕನ್ನು ಬೇರೆ ರೀತಿಯಲ್ಲಿ ಕಟ್ಕೋಬೇಕು ಅಂತಕ್ಕಂಥದ್ದನ್ನು 1/1/24 ಸಹ ಕನಸು ಕಾಣ್ತಾ ಇದ್ದಾರೆ. ಆ ಕನಸನ್ನು ಈ ಸರ್ಕಾರಗಳು ತಮ್ಮ ಬೇರೆ ರೀತಿಗೆ ಬಳಸ್ಕೊಂಡು ಕಾರ್ಮಿಕರನ್ನು ಹತ್ತಿಕ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಪೊಲೀಸ್ ಪ್ರಕರಣಗಳನ್ನ ಮಾಡ್ತಕ್ಕಂಥದ್ದು, ಧ್ವನಿ ಆಗ್ತಕ್ಕಂಥವ್ರನ್ನ ಧ್ವನಿಯನ್ನು ಅಡಗಿಸ್ತಕ್ಕಂಥದ್ದಕ್ಕೆ ಕೈ ಹಾಕ್ತಕ್ಕಂಥದ್ದು, ತಾವು ಮಾಡ್ತಕ್ಕಂಥ ಮುಟ್ಟಾಳತನವನ್ನು ಮುಚ್ಚಿಟ್ಕೊಂಡು ಕಾರ್ಮಿಕ ಸಂಘಟನೆಗಳ ಮೇಲೆ, ಕಾರ್ಮಿಕ ನಾಯಕರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಂಡು ಏನೆಲ್ಲ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದನ್ನು ಮುಂದಿನ ದಿನದಲ್ಲಿ ಬಿಚ್ಚಿಡ್ತಕ್ಕಂಥ ಕೆಲಸವನ್ನು ಎಳೆಯಾಗಿ ಮಾಡ್ತೀನಿ. ಕರ್ಮಕಾಂಡಗಳು ಏನಿದೆ, BMTC ಒಳಗಡೆ ನಡೀತಾ ಇರ್ತಕ್ಕಂಥ ಕರ್ಮಕಾಂಡಗಳು, ಅಧಿಕಾರಿಗಳ ಕರ್ಮಕಾಂಡಗಳು ಏನಿದೆ, ಎಪಿಸೋಡ್ ಲೆಕ್ಕದಲ್ಲಿ ತಂದು ನಿಮ್ಮನ್ನು ಬಿಡ್ತೀನಿ, ಬೀದಿಗೆ ತಂದುಬಿಡ್ತೀನಿ. ಯಾಕಂದರೆ ನೀವು ದಿನನಿತ್ಯ ಮಾಡ್ತಾ ಇರ್ತಕ್ಕಂಥ ಕರ್ಮಕಾಂಡಗಳಿದೆಯಲ್ಲ, ಅದನ್ನು ನಾವು ಇನ್ನೂ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವನ್ನು ಮುಂದಿನ ದಿನಗಳಲ್ಲಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು 1,15,000 ಕಾರ್ಮಿಕರ ಭವಿಷ್ಯದ ಪ್ರಶ್ನೆ. ಭವಿಷ್ಯ ಪಾಪ ಎಲ್ರಿಗೂ ಸಹ ಸಂಬಳದ ಅವಶ್ಯಕತೆ ಇದೆ. ಯಾಕೆ ಮನುಷ್ಯ ಬದುಕೋದಕ್ಕೆ ಆಕ್ಸಿಜನ್, ಆಮ್ಲಜನಕದ ಅವಶ್ಯಕತೆ ಇದೆ, ಅದೇ ರೀತಿ ದುಡ್ಡಿನ ಅವಶ್ಯಕತೆ ಇದೆ. ಸಂಬಳ ಎಲ್ರಿಗೂ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಸಮಸ್ತ ಸಾರಿಗೆ ನೌಕರಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇದ್ಯಾರ ಅನಂತ್ ಸುಬ್ರಾವ್ ಮತ್ತು ಶರ್ಮಾಜಿಯವರ ಒಂದು ಇದಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ಕಾರ್ಮಿಕರ ಭವಿಷ್ಯದ ಹಕ್ಕನ್ನು ಪಡೆಯೋದಕ್ಕೋಸ್ಕರ ಹೋರಾಟ ಮಾಡ್ತಿರ್ತಕ್ಕಂಥ ಹೋರಾಟ ಇದು 29ನೇ ತಾರೀಕು ಹೋರಾಟ. 29ನೇ ತಾರೀಕು ಹೋರಾಟದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಸಹ ಫ್ರೀಡಮ್ ಪಾರ್ಕ್ ಕಡೆ ಸಾಗರೋಪಾದಿಯಲ್ಲಿ ಬರಬೇಕು. ಈ ರಾಜ್ಯ ಸರ್ಕಾರಕ್ಕೆ ಅವತ್ತೇ ಕೊನೆಯ ಎಚ್ಚರಿಕೆಯನ್ನು ಕೊಟ್ಟು ನಾವು 30ನೇ ತಾರೀಕು ಡ್ಯೂಟಿ ಮಾಡಬೇಕಾ ಇಲ್ಲ ಸಾಮೂಹಿಕ ರಜೆ ಮೇಲೆ ಮನೆಗೆ ತೆರಳಬೇಕಾ ಅಂತಕ್ಕಂಥ ನಿರ್ಧಾರವನ್ನು ನಾವೆಲ್ಲರೂ ಸಹ ಮಾಡಬೇಕಾಗಿದೆ. ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ, ಈ ಸರ್ಕಾರದ ವಿಚಾರಗಳಲ್ಲಿ ನಾವೆಲ್ಲರೂ ಸಹ ಕೂತು ಮಾತಾಡಿ ಸರ್ಕಾರ ಇವತ್ತು ನಮ್ಮ ಬಗ್ಗೆ ಕಾಳಜಿಯನ್ನು ವಹಿಸುತ್ತೆ ಅಂತಕ್ಕಂಥ ದಿನಗಳು ಮುಗಿತಾ ಬಂದಿದೆ.
ಯಾಕಂದರೆ ಈ ಸರ್ಕಾರಕ್ಕೆ ಸಾರಿಗೆ ನೌಕರರು ಅಂತಂದರೆ ಒಂಥರ ಮಲತಾಯಿ ಧೋರಣೆ. ಏನು ಮಾಡ್ತಾರೆ ಅಂತಕ್ಕಂಥ ಉಡಾಪೆ. ಸಾರಿಗೆ ನೌಕರರನ್ನು ನಾವು ಯಾವ ರೀತಿನಾದ್ರು ಬಳಸ್ಕೋಬೋದು, ನಮ್ಮ ಮಾತನ್ನು ಕೇಳ್ಕೊಂಡು ಇಷ್ಟ ಬಂದಂಗೆ ಇರ್ತಾರೆ ಅಂತಕ್ಕಂಥ ಒಂದು ದಾರ್ಪ್ಯತನವನ್ನು ಇಲ್ಲಿವರೆಗೂ ಬಳಸ್ಕೊಂಡ್ಬಂದಿದ್ದಾರೆ. ಅದೆಲ್ಲದಕ್ಕೂ ಸಹ ತಿಲಾಂಜಲಿ ಇಡಬೇಕು ಅಂತಂತಂದರೆ ತಾವೆಲ್ಲರೂ ಸಹ 29ನೇ ತಾರೀಕು ಏನೇ ಕೆಲಸಗಳಿರಲಿ, ಏನೇ ಕಾರ್ಯಗಳಿರಲಿ ಎಲ್ಲವನ್ನು ಬದಿಗೊತ್ತು. ಇದು ನಮ್ಮ ಕೆಲಸ, ಹೋರಾಟ ನಮ್ಮ ಹಕ್ಕು. ಸರ್ಕಾರ ನಮ್ಮನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಎಷ್ಟು ಬಾರಿ ಮಾಡಿದ್ರು ಸಹ ಮತ್ತೆ ಪುಡಿದೇಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು, ವೇತನದ ವಿಚಾರದಲ್ಲಿ ಎಂದೂ ಸಹ ರಾಜಿ ಆಗ್ತಕ್ಕಂಥ ವಿಚಾರ ಇಲ್ಲ. 38 ತಿಂಗಳ ಹಿಂಬಾಕಿ 1/1/2024 ವೇತನ ಹೆಚ್ಚಳ ಏನಿದೆ ಅದನ್ನು ಪಡೆದೇ ತೀರಬೇಕು ಅಂತಕ್ಕಂಥ ಒಂದು ಅಚಲ ನಿರ್ಧಾರದೊಂದಿಗೆ ತಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ ಕಡೆ ಹೆಜ್ಜೆಯನ್ನು ಇಡಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ದಿನನಿತ್ಯ ಬದುಕಿನ ಭಾವನೆಗಳನ್ನ ನೀಗಿಸೋದಕ್ಕೋಸ್ಕರ ಸಂಬಳದ ಅವಶ್ಯಕತೆ ತುಂಬ ಇರೋದ್ರಿಂದ ಅದನ್ನು ಈ 29ನೇ ತಾರೀಕು ನಾವು ಪೂರ್ಣ ಮಾಡಿಕೊಳ್ಳೇಬೇಕು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಫ್ರೀಡಮ್ ಪಾರ್ಕ್ನ ಹೆಜ್ಜೆ ಇಕ್ಕಿ ಜಂಟಿ ಸಮಿತಿಯ ಹೋರಾಟವನ್ನು ಯಶಸ್ವಿ ಮಾಡಬೇಕು. ಮತ್ತು ಸಾಮೂಹಿಕ ರಜೆಯ ಮುಖಾಂತರವಾಗಿ ನಾವು ಡ್ಯೂಟಿ ಮಾಡಬೇಕಾ ಬೇಡವಾ ಅಂತಕ್ಕಂಥ ನಿರ್ಧಾರವನ್ನು ಸಹ ಅದೇ ದಿನ ತೆಗೆದುಕೊಳ್ಳೋದ್ರಿಂದ ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡಬೇಕು ಮತ್ತು ಜಂಟಿ ಕ್ರಿಯಾ ಸಮಿತಿಯನ್ನು ಬಲಪಡಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ದೀನಿ. ದಯಮಾಡಿ ಎಲ್ಲರೂ, ಇದು ನಿಮ್ಮ ಹೋರಾಟ, ಇದು ನಿಮ್ಮಯ ಹೋರಾಟ, ಇದು ಜಂಟಿ ಸಮಿತಿಯ ಹೋರಾಟ, ಇದು ಕಾರ್ಮಿಕರೆಲ್ಲರ ಏಳಿಗೆಗೋಸ್ಕರ ಇರ್ತಕ್ಕಂಥ ಜಂಟಿ ಸಮಿತಿಯ ಹೋರಾಟದ ಭಾಗವಾಗಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಸಹ ಮೈ ಮರೆಯದಿರಿ. ಯಾಕೆಂದರೆ ಈ ಸರ್ಕಾರಗಳು ಸುಮ್ಮನೆ ಬರೀ ಹುಸಿ ಸುಳ್ಳುಗಳನ್ನ ಹೇಳ್ಕೊಂಡು ಇಲ್ಲಿವರೆಗೂ ಸಹ ಕಾರ್ಮಿಕರ ಬಾಯಿಗೆ ತುಪ್ಪ ಸವರ್ಕೊಂಡು ಬರೀ ನೆಕ್ಕಳ ರೀತಿಯಲ್ಲಿ ಆಡಿಸ್ಕೊಂಡು ಬಂದು ಸಾಕಾಗಿದೆ. ನಮಗೂ ನೋಡಿ ಸಾಕಾಗಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ಒಂದು ಅಚಲ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ 29ನೇ ತಾರೀಕು ದಿನ ಆಗಿದೆ. ಆ ದಿನ ನಾವು ಎಲ್ಲರೂ ಸೇರಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಣ. ಸಂಬಳವನ್ನು ಪಡೆದು ಸಂಬಳವನ್ನು ಹೆಚ್ಚಳ ಮಾಡಿಕೊಂಡು 38 ತಿಂಗಳ ಹಿಂಬಾಕಿಯನ್ನು ತೆಗೆದುಕೊಂಡೇ ನಾವು ಡ್ಯೂಟಿಗೆ ಹೋಗಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡೋಣ. ಹೆಚ್ಚಿನ ಸಂಖ್ಯೆಯಲ್ಲಿ 29ನೇ ತಾರೀಕು ಫ್ರೀಡಮ್ ಪಾರ್ಕ್ ಕಡೆ ಹೆಜ್ಜೆಯನ್ನು ಏಕಿ ಅಂತ ಹೇಳ್ತಕ್ಕಂಥದ್ದನ್ನು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ, ಚಂದಾದಾರರಾಗಿ ಮತ್ತು ಸಾರಿಗೆ ಟಿವಿಯನ್ನು ಬೆಳೆಸಲು ತಾವೆಲ್ಲರೂ ಹಣದ ಅವಶ್ಯಕತೆ ಇರೋದರಿಂದ ದಯಮಾಡಿ ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕಾಗಿ ನಾನು ವಿನಂತಿ ಮಾಡ್ತಾಯಿದ್ದೀನಿ.